ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ. ಈ ವ್ಲಾಗ್ನ ನಾನು ಸ್ಯಾಟರ್ಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ ಆದ್ದರಿಂದ ಒಂದು ಸ್ವಲ್ಪ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಎಲ್ಲ ಮನೆಯೆಲ್ಲ ಕೆಲಸ ಮುಗಿಸಿದ್ದೇನೆ ಅಮ್ಮ. ಆ್ಯಂಡ್ ಹೋಗಿ ಫ್ರೆಶ್ ಅಪ್ ಆಗಬೇಕಷ್ಟೇ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಏನಾದರೂ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಪಲ್ಗೆ ಹೋಗಬೇಕು, ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಎಸ್ ಗೈಸ್, ಆ್ಯಂಡ್ ಐ ಹೋಪ್ ಇವತ್ತಿನ ಬ್ಲಾಗ್ ತುಂಬ ಎಂಟರ್ಟೈನ್ಡ್ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಎಸ್ ಗೈಸ್, ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಸಿಕ್ಕಾಪಟ್ಟೆ ಹೊಟ್ಟೆ ಅಷ್ಟು ಆಗ್ತದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಇನ್ನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ತಮ್ಮ ಹೋಗ್ಬಿಟ್ಟು ಇಡ್ಲಿ ತೊಗೊಂಡು ಬಂದ ಹೋಟೆಲಿಂದ. ಸೊ ಅದನ್ನ ಇವಾಗ ತಿನ್ನಬೇಕು. ಇಡ್ಲಿ ತಿಂತೀಯಾ? ಇಡ್ಲಿ ಆ್ಯಂಡ್ ಗೈಸ್, ಫೈನಲಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ತಿಂದುಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ರೆಡಿ ಆಗಿದ್ದೀವಿ. ಹಾಯ್ ಮಾಡು, ಹಾಯ್ ಮಾಡು. ಹೆಂಗೆ ಹಾಯ್ ಮಾಡೋದು? ಹಾಯ್ ಮಾಡು. ಹೋಯ್ ಹಾಯ್ ಮಾಡು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮಮ್ಮಿನ ಮತ್ತು ಚಿಟ್ಟಿ ಮನೇಲಿ ಬಿಟ್ಬಿಟ್ಟು ರೆಗ್ಯುಲರ್ ಚೆಕಪ್ ಇತ್ತು ಅಂತ ಹೇಳಿ, ಅಂದರೆ 7 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ಕ್ಯಾನಿಂಗ್ ಮಾಡಿಸಿರಲಿಲ್ಲ. ಸೊ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನನ್ನ ತಮ್ಮ ಹಾಸ್ಪಿಟ್ಲಿಗೆ ಹೊರಟ್ವಿ. ಸೊ ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಡಾಕ್ಟ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಗೈಸ್, ಈ ಪ್ರೆಗ್ನೆನ್ಸಿ ಜರ್ನಿ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೇನು 8 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು. ಆ್ಯಂಡ್ ಈ ಪ್ರೆಗ್ನೆನ್ಸಿ ಸೀರೀಸ್ನ ಕಂಪ್ಲೀಟಾಗಿ ಒಂದು ಬ್ಲಾಗಲ್ಲಿ ಹೇಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಡಾಕ್ಟ್ರಿಗೆ ತೋರಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಚಿಟ್ಟಿಮ್ಮ ನೋಡಿ ಎಷ್ಟು ಜೋಶಲ್ಲಿದ್ದಾಳೆ. ಆ ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಫುಲ್ ಹ್ಯಾಪಿಯಾಗಿದ್ಲು. ಅದು ಬ್ಯಾಗಲ್ಲಿ ಪೌಡರ್, ಅವಳ ಕ್ರೀಮ್ಸ್ ಎಲ್ಲ ಇಕ್ಕಿದ್ವಿ. ನಾನು ಎತ್ಕೊಂಡು ಹೋಗ್ತೀನಿ ಅಂತ ನೋಡಿ ಎಷ್ಟು ಆಟ ಮಾಡ್ತಿದ್ದಾಳೆ. ಅಕ್ಷಯಮ್ಮ ಬಾಯ್ ಹೇಳು. ಅಮ್ಮಮ್ಮ ಬಾಯ್ ಹೇಳು. ನನಗೆ ಬಾಯ್. ನಾನು ಬೇಡವಾ? ಬಾಯ್ ಮಾಡು. ಬಾಯ್ ಮಾಡ್ಕಂತ ಬಾಯ್ ಅಂತ. ಆ್ಯಂಡ್ ಚಿಟ್ಟಿಮ್ಮ ಹೊರಡ್ಲು. ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬೋಣ, ಅಂದರೆ ಡೆಲಿವರಿ ಆದಮೇಲೆ ಮಗುಗೆ ಏನಾದರೂ ಬೇಕಾಗಿರುತ್ತೆ. ಸೊ ಬೆಡ್ಶೀಟು ಆ ಥರ ಏನಾದರೂ ಸ್ವಲ್ಪ ನೋಡಿ ತೊಗೊಂಬರೋಣ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಹೋಗಿದ್ಮೇಲೆ ಗೊತ್ತಾಯಿತು ಅಲ್ಲಿ ಕಲೆಕ್ಷನ್ಸ್ ಏನೂ ಅಷ್ಟು ಚೆನ್ನಾಗಿರಲಿಲ್ಲ. ಕಾಸ್ಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇತ್ತು. ಪ್ರತಿ ಸತಿಗಿಂತ ಈ ಸತಿ ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ಕಲೆಕ್ಷನ್ಸ್ ಅಷ್ಟೇ ಅಷ್ಟೊಂದೇನು ನ್ಯೂ ಕಲೆಕ್ಷನ್ಸ್ ಏನು ಇಟ್ಟಿರಲಿಲ್ಲ. ಎಲ್ಲ ಓಲ್ಡ್ ಕಲೆಕ್ಷನ್ ತುಂಬ ಜಾಸ್ತಿ ಇತ್ತು. ಬಟ್ಟೆಗಳಿಂದ ತೊಗೊಳ್ಬಾರ್ದು, ಹೊಸದು ಆಗಬಾರ್ದು ಅಂತ ಹೇಳಿಬಿಟ್ಟು ಡ್ರೆಸ್ಸಸ್ ಏನು ತೊಗೊಂಡಿಲ್ಲ. ಒಂದು ಬೆಡ್ಶೀಟು ಮತ್ತು ಇನ್ನೊಂದೇನೋ ಕ್ಯಾಪ್ ಏನೋ ತೊಗೊಂಡ್ವಿ ಅಷ್ಟೇ.
ಬಟ್ಟೆಗಳು ಅಷ್ಟೊಂದು ಕಲೆಕ್ಷನ್ ಏನು ಚೆನ್ನಾಗಿಲ್ಲ. ಬಟ್ ಈ ಬೆಡ್ಶೀಟ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಸಾಕ್ಸು ಆ ಥರ ಅದೆಲ್ಲ ಅಫೋರ್ಡೆಬಲ್ ಪ್ರೈಸಲ್ಲೇ ಇತ್ತು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಬೆಡ್ಶೀಟ್ ತೊಗೊಂಡ್ವಿ. ಆ್ಯಂಡ್ ಶಾಪಿಂಗ್ನ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಶಾಪಿಂಗ್ ಮಾಡಿರೋ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡು ಮಮ್ಮಿ ಅಡುಗೆ ಮಾಡಿದ್ರು, ಮುದ್ದೆ ಮತ್ತು ಸಾಂಬಾರೇನೋ ಮಾಡಿದ್ರು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ